ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮಾರ್ಗದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಖಂಡಿಸಿ ಹೊಸಪೇಟೆ ಶಾಸಕ ಎಚ್ಆರ್ ಗವಿಯಪ್ಪ ಪ್ರತಿಭಟನೆ ನಡೆಸಿದ್ರು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕಳೆದ 4 ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದ ಶಾಸಕ ಗವಿಯಪ್ಪ ರೈಲ್ವೆ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರು ಸಹ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ತುರ್ತು ಚಿಕಿತ್ಸೆಗಾಗಿ ತೆರಳುವ ಗರ್ಭಿಣಿಯರು, ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ವಿಳಂಬದಿಂದ ಅಪಘಾತಗಳು ಹಾಗೂ ಸಾವು ನೋವುಗಳು ಹೆಚ್ಚುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ತಹಸೀಲ್ದಾರ್, ನಗರಸಭೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸಿದರು. ಬಳಿಕ ಹೊಂಬಾಳೆ ವಲಯ ರೈಲ್ವೆ ಅಧಿಕಾರಿಗಳು 1 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಅವರು ನೀಡಿರುವ ಭರವಸೆಯ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ರೈಲ್ವೆ ಇಲಾಖೆ ಹಾಗೂ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಪ್ರತಿಭಟನೆ ಇದೀಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಅವನ್ನೆಲ್ಲ ಹಿಂಗೆಲ್ಲ ಬರೀ ಟ್ರ್ಯಾಪ್ ಹಚ್ಚೋ ಕೆಲಸ, 4 ಜನ ವಾಚ್ಮೆನ್ಗಳನ್ನ ಇಡ್ತಾ ಇದ್ದಾನೆ. ಯಾವ ಕೆಲಸಗಳು ಮುಂದೆ ಸಾಗ್ತಾ ಇಲ್ಲ. ಹಾಗಾಗಿ ಸಾಹೇಬರು ಬಂದವಾಗೆ, ಯಾರು ಸೋಮಣ್ಣ ಸಾಹೇಬರು ರೈಲ್ವೆ ಮಂತ್ರಿ ಅವ್ರು ಬಂದವಾಗ ಅವರು ಏಪ್ರಿಲ್ ಒಳಗೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾವಾಗ ಜಾನ್ವರಿನಲ್ಲಿ ಬ್ರಿಡ್ಜ್ ಕುಂದಿರ್ಸಿದಾರ, ಆ ಭಾಗದಲ್ಲಿ ಮಾಡಲಿಕ್ಕೆ ಇವತ್ತಂಕ ಒಂದು ಇದು ಮಾಡಿಲ್ಲ. ಇಂಥ ಒಂದು ಕೈನಿಂದ ಆಗಂಗಿಲ್ಲ. ಅವ್ನು ಇಮಿಡಿಯೇಟ್ ಕರೆ ಕೊಡಿಸ್ರಿ, ಇಮಿಡಿಯೇಟ್ ಆಗಿ ಅವ್ನು ಚೇಂಜ್ ಮಾಡಿರಿ. ನೀವು ಅದು ಚೇಂಜ್ ಮಾಡಿಬಿಟ್ಟು ನೀವು ಟೈಮು ಒಂದು ಡೌನ್ನಲ್ಲಿ ಒಂದು ಕಂಪ್ಲೀಟ್ ಮಾಡಿ 1 ತಿಂಗಳಲ್ಲಿ, ಒಂದು 15 ದಿವಸದಲ್ಲಿ ಮುಗಿಸ್ಬೋದು ಅನ್ಕೊಂಡ್ರೆ. ಒಂದು ಮ್ಯಾಕ್ಸಿಮಮ್ 1 ಮಂತ್ನಲ್ಲಿ ಮುಗಿಸ್ಕೋಬೋದೆಲ್ಲ ಕಂಪ್ಲೀಟ್. ಇವ್ರ ಕೈನಿಂದ ಆಗೋದಲ್ಲ. ನಾವಂತೂ ಇವನ್ನ ತೆಗೆದುಬಿಟ್ಟು ಇವ್ರು ಕರೆಕ್ಟಾಗಿ ಟೈಮು ಇನ್ನೊಂದು ತಿಂಗಳು, ಇಲ್ಲದ್ರೆ ಮ್ಯಾಕ್ಸಿಮಮ್ ಇನ್ನೊಂದು 10 ದಿವಸ ಹೆಚ್ಚು ಕಡಿಮೆನಲ್ಲಿ ಮಾಡ್ಕೊಡೋದ್ರಿಗಿನ ನಾವು ಟ್ರೈನ್ಗಳು ಅಲೋ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಟ್ರೈನ್ಗಳು ಬೇಡ, ನಮಗೇನೂ ಬೇಡ, ನಮ್ಮದು ನಾವು ನೋಡ್ಕೊತೀವಿ. ಯಾವ ಮೂಮೆಂಟ್ ಮಾಡೋಕ್ಕೆ ನಾವೆಲ್ಲ ಏರ್ಪಡ್ತೀವಿ. ನೀವು ಅವರಿಗೆಲ್ಲ ಬರ್ತಿದ್ದಾರೆ ಸರ್, ಮಾತಾಡೋದು ಯಾರು ಕಮ್ಮಿಂಗ್ ಸರ್, ಇಂಜಿನಿಯರ್, ರೈಲ್ವೆ ಇಂಜಿನಿಯರ್ ಬರ್ತಿದ್ದಾರೆ ಸರ್. ಇಲ್ಲ, ನನಗೆ ಅವರು ಯಾರಿಂದ ಅಲ್ಲ, ಫಸ್ಟು ಇವನ್ನ ಕಾಂಟ್ರಾಕ್ಟರ್ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಬಿಟ್ಟು ಹೊಸ ಕಾಂಟ್ರಾಕ್ಟರ್ನ ಇಟ್ಟು ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ನನ್ನ ಕಮಿಟ್ಮೆಂಟ್ ನಾನು ಕೊಡಬೇಕು. ನಾನು ಇನ್ನು ಬೇರೆ ಏನೂ ಕೇಳೋಂಗಿಲ್ಲ. ಯಾಕಂದರೆ ನನ್ನ ಊರದ ಸಮಸ್ಯೆ ನನಗೆ ಗೊತ್ತೈತೆ.